ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮನು. ಎಲ್ರಿಗೂ ನಿಗೂಢ ಕಥೆಗಳಿಗೆ ಸ್ವಾಗತ. ಮದುವೆ ಆಗಿದ್ದ ಹೊಸರಲ್ಲಿ ಒಂದಷ್ಟು ದಿನ ಪ್ರೈವೇಟ್ ಕಾಲ ಕಳಿಬೇಕು ಅಂತ ಬೇರೆ ಬೇರೆ ಜಾಗಗಳಿಗೆ ಹೋಗ್ತಾರೆ. ಇಬ್ಬರ ಮಧ್ಯೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಆಗಬೇಕು, ಒಬ್ರನ್ನ ಒಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಅವರ ಉದ್ದೇಶ ಆಗಿರುತ್ತೆ. ಆದರೆ ಕೆಲವೊಂದು ಸಲ ಹೋಗುವಂಥ ನಿರ್ಧಾರ ಏನೋ ಸರಿನೇ ಇರುತ್ತೆ, ಆದರೆ ಹೋಗ್ತಾ ಇರುವಂಥ ಜಾಗ ಸರಿ ಇರುತ್ತೆ ಅಂತ ಅಂದ್ಕೊಳ್ಳೋದು ದೊಡ್ಡ ತಪ್ಪು. ಮಾತಿಗೂ ಟ್ರಿಪ್ ಹೋಗೋಣ ಅಂತ ಹೇಳೋರು ಕೂಡ ಹೋಗ್ತಿರೋ ಜಾಗದ ಹೆಸರನ್ನು ತಿಳ್ಕೊಂಡಿರ್ತಾರೆ, ಆದರೆ ಅಲ್ಲಿನ ನಿಗೂಢ ಕಥೆಗಳ ಬಗ್ಗೆ ಯಾರಿಗೂ ಕಿಂಚಿತ್ತೂ ಮಾಹಿತಿ ಇರೋದಿಲ್ಲ. ಇಂಥ ವಿಷಯಗಳಲ್ಲಿ ಕೆಲವೊಂದ್ಸಲ ನಾವು ಮಾಡಿರುವಂಥ ನಿರ್ಧಾರ ತಪ್ಪು ಅಂತಲೂ ನಮಗೆ ಗೊತ್ತಿರುತ್ತೆ, ಆದರೂ ಅದನ್ನೇ ಮಾಡ್ತೀವಲ್ಲ, ಆಗಲೇ ನೋಡಿ ಯಾರು ಊಹೆನೆ ಮಾಡೋದಕ್ಕಾಗದೇ ಇರೋವಂಥ ಸಮಸ್ಯೆಗಳೆದುರಾಗೋದು. ನಾನು ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂತ ನಿಮ್ಮ ತಲೆಯಲ್ಲಿ ಒಂದಷ್ಟು ಪ್ರಶ್ನೆಗಳು ಓಡ್ತಿರುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಈ ಕತೆ ನಿಮಗೆ ಕೊಡುತ್ತೆ. ಸೊ ತಡ ಮಾಡೋದು ಬೇಡ, ಈಗ ನಾನು ಕತೆನ ಶುರು ಮಾಡ್ತೀನಿ. ಸೊ ಯಾವುದೇ ಕಾರಣಕ್ಕೂ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಜುಲೈ 20, 2017 ಆಕಾಶ್ ಮತ್ತು ಶ್ರೇಯಾ ಅನ್ನೋ ದಂಪತಿ ರೀಸೆಂಟ್ಲಿ ಮದುವೆ ಆಗಿರ್ತಾರೆ. ಇವ್ರ ಮದುವೆ ಆಗಿ ಕೇವಲ ಕೆಲವೇ ದಿನಗಳಾಗಿರುತ್ತೆ. ಇವ್ರ ಮದುವೆ ಕಾರ್ಯಕ್ರಮ ಹಾಗೆ ಇವರ ಶಾಸ್ತ್ರಗಳೆಲ್ಲ ಮುಗಿದಿರುತ್ತೆ. ಈ ಸಮಯಕ್ಕೆ ಇವ್ರು ಪ್ಲ್ಯಾನ್ ಮಾಡ್ಕೋತಾರೆ ಒಂದು ಒಳ್ಳೆ ಟ್ರಿಪ್ ಹೋಗಿ ಬರೋಣ ಅಂತ. ಇವ್ರಿಗಿದ್ದಂಥ ರೆಸ್ಟ್ರಿಕ್ಷನ್ಸಲ್ಲಿ ಇವರು ನಮ್ಮ ಸ್ಟೇಟ್ನ ಬಿಟ್ಟು, ಅಂದರೆ ನಮ್ಮ ರಾಜ್ಯನ ಬಿಟ್ಟು ಬೇರೆ ದೇಶಕ್ಕೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಒಂದಷ್ಟು ಬಿಸ್ನೆಸ್ ಕಾರಣಗಳಿತ್ತು. ಅದೇ ಕಾರಣಕ್ಕೆ ಇವರು ನಮ್ಮ ಕರ್ನಾಟಕದಲ್ಲೇ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಆಗ್ತಾರೆ. ಆ ಪ್ಲೇಸ್ ಯಾವುದು ಅಂತಂದರೆ, ಪ್ರಕೃತಿ ಸೌಂದರ್ಯದಿಂದ ತುಂಬ ಸುಂದರವಾಗಿ ಮನೋಹರವಾಗಿ ಕಾಣುವಂಥ ಹೈಯೆಸ್ಟ್ ಪೀಕ್ ಇರುವಂಥ ಜಾಗ ಯಾವುದು ಅಂತ ಕೇಳಿದ್ರೆ ಎಲ್ರಿಗೂ ಮೊದಲು ನೆನಪಾಗೋದು ನಮ್ಮ ಚಿಕ್ಕಮಗಳೂರು. ಇವರು ಕೂಡ ಚಿಕ್ಕಮಗಳೂರಿಗೆ ಹೋಗಬೇಕು, ಒಂದಷ್ಟು ಪ್ರೈವೇಟ್ ಕಾಲ ಕಳಿಬೇಕು ಅಂತ ಡಿಸೈಡ್ ಆಗಿರ್ತಾರೆ. ಆಕಾಶ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ, ಇವನೊಬ್ಬ ಬೆಂಗಳೂರಿನ ಬಿಸ್ನೆಸ್ ಮ್ಯಾನ್ ಆಗಿದ್ದ. ಇವನು ಕಂಪ್ಲೀಟ್ಲಿ ಬ್ಯುಸಿ ಇರ್ತಿದ್ದ. ಮದುವೆಗೋಸ್ಕರನೇ 2 ತಿಂಗಳು ರಜೆ ಹಾಕಿದ್ದ. ಈ 2 ತಿಂಗಳು ರಜದಲ್ಲಿ ಇವನು ಕಂಪ್ಲೀಟ್ಲಿ ಇವರ ವೈಫ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಇವನು ಮತ್ತೆ ಬಿಸ್ನೆಸ್ಗೆ ಚೆಕ್ ಇನ್ ಆಗಬೇಕು ಅನ್ನೋದು ಇವನ ಪ್ಲ್ಯಾನ್ ಆಗಿತ್ತು. ಚಿಕ್ಕಮಗಳೂರಿಗೇನೋ ಹೋಗಬೇಕು ಅನ್ನೋ ಪ್ಲ್ಯಾನ್ ಆಗಿದೆ, ಆದರೆ ಅಲ್ಲಿಗೆ ಹೋದ್ಮೇಲೆ ಎಲ್ಲಿರಬೇಕು ಅನ್ನೋ ಯೋಚನೆ ಬಂದಾಗ ಆಕಾಶ್ ತಲೆಗೆ ಮೊದಲು ಬರೋದು ತನ್ನ ಫ್ರೆಂಡ್ನ ಹೊಸ ಗೆಸ್ಟ್ ಹೌಸ್. ನಾನು ಮೊದಲೇ ಹೇಳ್ದಂಗೆ ಆಕಾಶ್ ಒಬ್ಬ ವೆರಿ ಗುಡ್ ಬಿಸ್ನೆಸ್ ಮ್ಯಾನ್. ಇವನಿಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸ್ನೇಹಿತರಿದ್ರು. ಅದೇ ರೀತಿ ಹೈದರಾಬಾದಲ್ಲಿ ಒಬ್ಬ ಸ್ನೇಹಿತ ಕೂಡ ಇರ್ತಾನೆ. ಅವನು ಬೆಂಗಳೂರಿಗೆ ಬಂದು ಇವನ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ ಆಗಿ ಕೂಡ ಕೆಲಸ ಮಾಡ್ತಾ ಇರ್ತಾನೆ. ಜೊತೆಗೆ ಇವರಿಬ್ರು ಬಾಂಡಿಂಗ್ ತುಂಬ ಚೆನ್ನಾಗಿ ಬಿಲ್ಡ್ ಆಗಿರುತ್ತೆ. ಆಗ ಇವನ ತಲೆಗೆ ಬರುತ್ತೆ, ಅವರ ಸ್ನೇಹಿತನೇ ಚಿಕ್ಕಮಗಳೂರಲ್ಲಿ ಒಂದು ಎಸ್ಟೇಟ್ನ ತಗೊಂಡು ಅಲ್ಲಿ ಒಂದು ಗೆಸ್ಟ್ ಹೌಸ್ನ ಕಟ್ತಾ ಇರ್ತಾನೆ. ಆ ಗೆಸ್ಟ್ ಹೌಸ್ ಆಲ್ರೆಡಿ ಕಂಪ್ಲೀಟ್ ಆಗಿರುತ್ತೆ, ಆದರೆ ಅದಕ್ಕಿನ್ನ ಗೃಹ ಪ್ರವೇಶ ಮಾಡಿರೋದಿಲ್ಲ. ಈ ಥಾಟ್ ಬಂದಮೇಲೆ ಆಕಾಶ್ ಅವನ ಸ್ನೇಹಿತನಿಗೆ ಕಾಲ್ ಮಾಡ್ತಾನೆ. ಬ್ರದರ್, ನಾನು ರೀಸೆಂಟ್ಲಿ ಮದುವೆ ಆಗಿರೋದು ನಿನಗೆ ಗೊತ್ತೇ ಇದೆ. ಚಿಕ್ಕಮಗಳೂರಿಗೆ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಎಲ್ಲೆಲ್ಲೋ ಹೋಗಿ ಇರೋದ್ರ ಬದಲು ನಿಂದೇ ಜಾಗದಲ್ಲಿ, ಅಂದರೆ ನಿಂದೇ ಎಸ್ಟೇಟಲ್ಲಿ ನೀನು ಕಟ್ತಾ ಇರೋವಂಥ ಗೆಸ್ಟ್ ಹೌಸಲ್ಲೇ ಇರಬೇಕು ಅಂತ ಡಿಸೈಡ್ ಆಗಿದ್ದೀವಿ. ಇದಕ್ಕೆ ನೀನು ಒಪ್ಪಿಗೆ ಕೊಟ್ಟರೆ ಡೆಫಿನೆಟ್ಲಿ ಅಲ್ಲಿರ್ತೀವಿ ಒಂದು 4 ದಿನ ಅಂತ ಹೇಳ್ತಾನೆ. ಅದಕ್ಕೆ ಅವನ ಸ್ನೇಹಿತ, ಪರವಾಗಿಲ್ಲ ಬ್ರದರ್, ಹೋಗ್ಬಿಟ್ಟು ಬಾ, ನೀನು ಹೋಗ್ತೀನಿ ಅಂದರೆ ನನಗೆ ತುಂಬ ಖುಷಿನೇ. ಆದರೆ ಒಂದೇ ಒಂದು ಪ್ರಾಬ್ಲಮ್ ಇದೆ, ಆ ಮನೆಗಿನ್ನೂ ಗೃಹ ಪ್ರವೇಶ ಮಾಡಿಲ್ಲ ಅಂತ ಅವನು ಹೇಳ್ತಾನೆ. ಆಕಾಶ್ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಸ್ವಲ್ಪ ಮನಿ ಮೈಂಡೆಡ್ ಆಗಿರ್ತಾನೆ. ಇವನಿಗೆ ಈ ದೇವರು, ಈ ಆಚರಣೆಗಳ ಮೇಲೆಲ್ಲ ಅಷ್ಟು ನಂಬಿಕೆ ಇಲ್ಲ. ಅದಕ್ಕೆ ಗೃಹ ಪ್ರವೇಶ ಆಗಿಲ್ಲ ಅಂದರೆ ಏನಂತೆ, ನಾವು ಹೋಗಿ ಇರ್ತೀವಿ ಅಂತ ಕನ್ಫರ್ಮ್ ಮಾಡ್ತಾನೆ. ಆಗ ಅವನ ಸ್ನೇಹಿತ ಹೇಳ್ತಾನೆ, ನಿಮಗೆ ಓಕೆ ಅಂತಂದರೆ ಡೆಫಿನೆಟ್ಲಿ ಹೋಗ್ಬಿಟ್ಟು ಬನ್ನಿ ಬ್ರದರ್. ನಿಮ್ಗೇನಾದರೂ ಬೇಕು ಅಂತಂದರೆ ಡೈರೆಕ್ಟ್ಲಿ ನನಗೆ ಕಾಲ್ ಮಾಡಿ. ಹಾಗೆ ನೀವು ಯಾವತ್ತು ಹೋಗ್ತಾ ಇದ್ದೀರಾ ಅಂತ ಕನ್ಫರ್ಮ್ ಮಾಡಿದ್ರೆ ನಮ್ಮ ಸ್ಟಾಫ್ಗೂ ಕೂಡ ಇನ್ಫಾರ್ಮ್ ಮಾಡಿರ್ತೀನಿ, ಅವ್ರಿಗೆಲ್ಲ ಅರೇಂಜ್ಮೆಂಟ್ಸ್ ಮಾಡಿರ್ತಾರೆ ಅಂತ ಕನ್ಫರ್ಮ್ ಮಾಡ್ತಾನೆ. ಈ ವಿಷಯನ ಆಕಾಶ್ ಅವ್ರ ಮನೆಯವ್ರ ಹತ್ರ ಹೋಗಿ ಹೇಳ್ತಾನೆ. ಆಗ ಅವ್ರ ಮನೆಯವರು, ರೀಸೆಂಟ್ಲಿ ನಿನ್ನ ಮದುವೆ ಮುಗ್ದಿದೆ, ಇಷ್ಟು ಬೇಗ ಟ್ರಿಪ್ ಎಲ್ಲ ಹೋಗಬಾರ್ದು, ಸ್ವಲ್ಪ ದಿನ ಇದ್ದು ಆಮೇಲೆ ಟ್ರಿಪ್ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಆದರೂ ಕೂಡ ಆಕಾಶ್ ಸ್ವಲ್ಪ ಹಠವಾದಿ. ಅವನು ಇಲ್ಲ, ನಾನು ನಾಳೆನೇ ಹೋಗ್ತೀನಿ, ಎಲ್ಲ ಪ್ರಿಪೇರ್ ಆಗಿರಬೇಕು ಅಂತ ಆರ್ಡರ್ ಮಾಡಿ ನಾಳೆನೇ ಹೋಗೋದಕ್ಕೆ ರೆಡಿ ಆಗ್ತಾನೆ. ಮನೆಯವರು ಈ ಥರ ಅಂದಾಗ ಹೆಂಡತಿ ಶ್ರೇಯಾ ತಲೆಯಲ್ಲಿ ಒಂದಷ್ಟು ಗೊಂದಲಗಳಿರುತ್ತೆ. ಮಾರನೇ ದಿನ ಮಧ್ಯಾಹ್ನ ಸರಿಸುಮಾರು 3 ಗಂಟೆಗೆ ಇವರು ಟ್ರಿಪ್ ಹೋಗೋದಕ್ಕೆ ರೆಡಿ ಆಗಿರ್ತಾರೆ. ಎಲ್ಲ ಲಗೇಜ್ಗಳು ಪ್ಯಾಕ್ ಆಗಿರುತ್ತೆ. ಇನ್ನೇನು ಹೊರಡಬೇಕಾದ್ರೆ ಮನೆಯವ್ರ ಹತ್ರ ಹೋಗಿ ಆಶೀರ್ವಾದ ತಗೊಂಡಾಗ ಅವ್ರ ಮನೆಯವರು ಈಗಲೂ ಬೇಕಾ, ಯೋಚನೆ ಮಾಡಿ ಅಂತ ಹೇಳ್ತಾರೆ. ಆದರೂ ಕೂಡ ಇವರು ಅದನ್ನು ತಿರಸ್ಕರಿಸಿ ಹೋಗ್ತೀವಿ ಅಂತ ಕಾರ್ ಹತ್ರ ಬರ್ತಾರೆ. ಇನ್ನೇನು ಹೊರಡಬೇಕು ಅಂತ ಕಾರ್ ಸ್ಟಾರ್ಟ್ ಮಾಡಿದ್ರೆ ಅವ್ರ ಕಾರ್ ಸ್ಟಾರ್ಟ್ ಆಗೋದಿಲ್ಲ, ಅದ್ರ ಬ್ಯಾಟ್ರಿ ಕೂಡ ಲೋ ಆಗಿಬಿಟ್ಟಿರುತ್ತೆ. ಆಗ ಅಲ್ಲೇ ಇದ್ದಂಥ ಒಬ್ಬ ಗ್ಯಾರೇಜನ್ನು ಕರೆಸಿ ಆ ಬ್ಯಾಟ್ರಿನ ಕೂಡ ರೆಡಿ ಮಾಡಿಸ್ತಾರೆ. ಆದರೆ ಶ್ರೇಯಾ ತಲೆಯಲ್ಲಿ ಒಂದಷ್ಟು ವಿಷಯಗಳು ಓಡ್ತಾ ಇತ್ತು.
ಇಷ್ಟೆಲ್ಲ ಅಡಚಣೆ ಆಗ್ತಿದೆ, ಮನೆಯವ್ರು ಕೂಡ ಬೇಡ ಅಂತ ಹೇಳಿದ್ದಾರೆ, ಆದರೂ ನಾವು ಹೋಗ್ತಾ ಇದ್ದೀವಿ, ಸೇಫಾಗಿ ಹೋಗಿ ಬಂದರೆ ಸಾಕಪ್ಪ ಅಂತ ದೇವ್ರ ಹತ್ರ ಬೇಡ್ಕೊತಾ ಇರ್ತಾಳೆ. ಸರಿ ಸುಮಾರು 4 ಗಂಟೆ ಹಾಗೆ ಇವ್ರ ಮನೆ ಬಿಡ್ತಾರೆ. ಹೋಗ್ತಾ ದಾರಿಯಲ್ಲಿ ಶ್ರೇಯಾ ಸ್ವಲ್ಪ ಸೈಲೆಂಟಾಗೇ ಇರ್ತಾಳೆ. ಅವಳ ತಲೆಯಲ್ಲಿ ಇದೇ ವಿಷಯಗಳು ಓಡ್ತಾ ಇರುತ್ತೆ. ಆಗ ಆಕಾಶ್, ಯಾಕೆ ಸೈಲೆಂಟಾಗಿ ಕೂತ್ಕೊಂಡಿದ್ಯಾ, ಟ್ರಿಪ್ ಹೋಗ್ತಾ ಇದ್ದೀವಿ, ಎಂಜಾಯ್ ಮಾಡೋ, ಅದಾದಮೇಲೆ ವಾಪಸ್ ಬಂದು ಮತ್ತೆ ಬಿಸ್ನೆಸ್ಸು ಇದೆಲ್ಲ ಕಾಮನ್ ಇದ್ದೇ ಇರುತ್ತೆ, ಈಗ ನಮಗೆ ಅಂತ ಒಂದಷ್ಟು ಸಮಯ ಸಿಕ್ಕಿದೆ, ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೇಳ್ತಾನೆ. ದಾರಿಯುದ್ದಕ್ಕೂ ಶ್ರೇಯಾಗೆ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್. ಇವ್ರು ಚಿಕ್ಕಮಂಗ್ಳೂರಿಗೆ ರೀಚ್ ಆಗೋ ಅಷ್ಟರಲ್ಲಿ ಸರಿ ಸುಮಾರು 9 ಗಂಟೆ ರಾತ್ರಿ ಆಗಿರುತ್ತೆ. ಕಾರ್ ಇಳಿದು ಗೆಸ್ಟ್ ಹೌಸ್ನ ನೋಡಿದಾಗ ಆ ಗೆಸ್ಟ್ ಹೌಸ್ ತುಂಬಾನೇ ಚೆನ್ನಾಗಿರುತ್ತೆ. ತುಂಬ ದೊಡ್ಡದಾಗಿ ನೀಟಾಗಿ ಪ್ಲಾನ್ ಮಾಡಿ ಕಟ್ಟಿರ್ತಾರೆ. ಇದನ್ನ ನೋಡಿದಂಥ ಶ್ರೇಯಾಗೆ ಹಬ್ಬ ಅಟ್ಲೀಸ್ಟ್ ಸೇಫ್ ಆಗಿ ಬಂದು ರೀಚ್ ಆದ್ವಲ್ಲ ಅಂತ ಕಂಫರ್ಟಬಲ್ ಫೀಲ್ ಆಗುತ್ತೆ. ಆಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಳೆ. ರಾತ್ರಿ ಊಟ ಮುಗಿಯುತ್ತೆ. ಚಳಿಗೆ ಸ್ವಲ್ಪ ಬಿಸಿ ಕಾಯಿಸೋಣ ಅಂತ ಆಕಾಶ್ ಫೈರ್ ಕ್ಯಾಂಪ್ ಹಾಕೋದಕ್ಕೆ ಒಂದಷ್ಟು ಸೌದೆಗಳನ್ನ ತಗೊಂಡ್ಬರ್ತಾನೆ. ಆ ಮನೆ ಎದುರುಗಡೆ ತುಳಸಿ ಕಟ್ಟೆಗೆ ಅಂತ ಒಂದಷ್ಟು ಜಾಗ ಮಾಡಿರ್ತಾರೆ. ಅದ್ರ ಪಕ್ಕನೇ ಆಕಾಶ್ ಸೌದೆಗಳನ್ನ ತಗೊಂಡ್ಬಂದು ಫೈರ್ ಕ್ಯಾಂಪ್ ಹಾಕ್ತಾನೆ. ಇಲ್ಲಿವರೆಗೂ ಎಲ್ಲ ನಾರ್ಮಲ್ ಆಗೇ ಇರುತ್ತೆ, ಆದರೆ ಇಲ್ಲಿಂದನೇ ನಿಜವಾದ ಆಟ ಶುರುವಾಗೋದು. ಫೈರ್ ಕ್ಯಾಂಪ್ಗೆ ಅಂತ ತಂದಂಥ ಸೌದೆಗಳಿಗೆ ಬೆಂಕಿ ಹಚ್ಚಿದಾಗ ಅದರಲ್ಲಿ ಬಂದಂಥ ಫ್ಲೇಮ್ ನಾರ್ಮಲ್ ಆಗಿ ಇರಲಿಲ್ಲ. ನಾವು ನಾರ್ಮಲ್ ಆಗಿ ಬೆಂಕಿ ಹಚ್ಚಿದಾಗ ಈ ಆರೆಂಜಿಶ್ ಎಲ್ಲೋ ಫ್ಲೇಮ್ ಕಾಣುತ್ತಲ್ವಾ, ಆದರೆ ಅವ್ರು ತೊಗೊಂಬಂದಂಥ ಸೌದೆನ ಬೆಂಕಿ ಹಚ್ಚಿದಾಗ ಅವ್ರಿಗೆ ಕಾಣಿಸಿದ್ದು ಕಂಪ್ಲೀಟ್ಲಿ ಕೆಂಪಗೆ, ಅಂದರೆ ಒಂದು ರಕ್ತದ ಥರ ಆ ಬೆಂಕಿ ಕಲರ್ ಕಾಣಿಸ್ತಾ ಇತ್ತು. ಇದನ್ನು ನೋಡಿದಂಥ ಆಕಾಶ್ಗೂ ಮತ್ತು ಶ್ರೇಯಾಗೂ ಶಾಕ್ ಆಗುತ್ತೆ. ಇದೇನಿದು ಫ್ಲೇಮ್ ಒಂಥರ ರೆಡ್ ಕಲರ್ ಬರ್ತಿದೆಯಲ್ಲ, ಒಂಥರ ರಕ್ತದ ಥರ ಕಾಣಿಸ್ತಿದೆಯಲ್ಲ ಅಂತ. ಇದನ್ನು ಕೇಳಿದಾಗ ನನಗೂ ಶಾಕ್ ಆಯಿತು, ಆ ಬೆಂಕಿ ಯಾಕೆ ಕೆಂಪು ಗುರಿತಿತ್ತು ಅಂತ. ಇದ್ರ ಬಗ್ಗೆ ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟಲ್ಲೇ ತಿಳಿಸಿ. ಹೀಗೆ ಇವರಿಬ್ಬರು ಬಿಸಿ ಕಾಯಿಸ್ತಾ ಕೂತಿರ್ತಾರೆ. ಚಳಿ ಇನ್ನೂ ಜಾಸ್ತಿನೇ ಆಗ್ತಾ ಇರುತ್ತೆ. ಆಕಾಶ್ ಅವ್ರ ಹೆಂಡತಿ ಶ್ರೇಯಾನ ಅಬ್ಸರ್ವ್ ಮಾಡಿದಾಗ ಅವಳ ಎಡಗಡೆ ಕಾಲಿನ ಬೆರಳು ತುದಿಯಲ್ಲಿ ರಕ್ತ ಬರ್ತಾ ಇರುತ್ತೆ. ಇದೇನೇ ಇದು, ನಿನ್ನ ಕಾಲಲ್ಲಿ ರಕ್ತ ಬರ್ತಿದೆ ನೋಡ್ಕೊ ಅಂತ ಹೇಳ್ತಾನೆ. ಆಗ ಅವಳು ಕಾಲನ್ನ ನೋಡ್ಕೊಂಡಾಗ ರಕ್ತ ಜಾಸ್ತಿನೇ ಬರ್ತಾ ಇರುತ್ತೆ. ಆದರೆ ಒಂದು ವಿಷಯ ಏನು ಅಂತಂದರೆ, ಶ್ರೇಯಾಗೆ ಅವಳು ಎಲ್ಲೂ ಎಡವದಂಥ ಗಾಯನೂ ಆಗಿರಲಿಲ್ಲ, ಹಾಗೆ ಅವಳು ಗಾಯ ಆದಂಥ ಅನುಭವನೂ ಆಗಿರಲಿಲ್ಲ. ಆ ಗಾಯ ಆಗಿರುವಂಥ ಜಾಗ ನೋವು ಕೂಡ ಆಗ್ತಿರಲ್ಲ, ಆದರೆ ರಕ್ತ ಮಾತ್ರ ಒಂದು ಸ್ವಲ್ಪ ಜಾಸ್ತಿನೇ ಬರ್ತಾ ಇರುತ್ತೆ. ತಡ ಆಯಿತು ಮಲ್ಕೊಳ್ಳೋಣ ಅಂತ ಇಬ್ಬರು ಒಳಗೆ ಹೋಗ್ತಾರೆ. ಆ ಒಂದು ಗೆಸ್ಟ್ ಹೌಸಲ್ಲಿ 5-6 ಬೆಡ್ರೂಮ್ಸ್ಗಳಿರುತ್ತೆ. ಅದರಲ್ಲಿ ಒಂದು ಬೆಡ್ರೂಮ್ ತುಂಬಾ ಚೆನ್ನಾಗಿರುತ್ತೆ, ಸ್ಪೇಷಿಯಸ್ ಆಗಿ ಬಾಲ್ಕನಿಯಿಂದ ಒಳ್ಳೆ ವ್ಯೂ ಇರುತ್ತೆ. ಆ ಬೆಡ್ರೂಮಲ್ಲೇ ಇರಬೇಕು ಅಂತ ಇವರಿಬ್ಬರು ಹೋಗಿ ಮಲ್ಕೋತಾರೆ. ಸಮಯ ಮಧ್ಯರಾತ್ರಿ ಸರಿಸುಮಾರು 1:15. ಸಡನ್ನಾಗಿ ಆಕಾಶ್ಗೆ ಒಂದು ಧ್ವನಿ ಕೇಳಿಸೋದಕ್ಕೆ ಶುರುವಾಗುತ್ತೆ. ಹೆಚ್ಚಾಗಿ ಅಕ್ಕಪಕ್ಕ ನೋಡಿದಾಗ ಅವನ ಹೆಂಡತಿ ಅವನ ಪಕ್ಕ ಇರೋದಿಲ್ಲ. ಹಾಗೆ ಆ ಧ್ವನಿನ ಕೇಳಿಸ್ಕೊತಿರ್ಬೇಕಾದ್ರೆ ಅವನು ಕ್ಲಿಯರಾಗಿ ಅರ್ಥ ಆಗುತ್ತೆ ಆ ಧ್ವನಿ ಅವನ ಹೆಂಡ್ತಿದೆ ಅಂತ. ಆ ಧ್ವನಿ ಯಾವ ಕಡೆಯಿಂದ ಬರ್ತಾ ಇದೆಯೋ ಅದನ್ನೇ ಫಾಲೋ ಮಾಡ್ಕೊಳ್ತಾ ಹೋಗ್ತಾನೆ. ಅವನಿಗೆ ಹೋಗ್ತಾ ಇರ್ಬೇಕಾದ್ರೆ ಶಾಕ್ ಆಗೋದಕ್ಕೆ ಶುರು ಆಗುತ್ತೆ, ನನ್ನ ಹೆಂಡತಿ ಯಾಕೆ ಇಷ್ಟೊತ್ತಲ್ಲಿ ಈ ಕಡೆ ಎಲ್ಲ ಹೋಗಿದ್ದಾಳೆ ಅಂತ. ಆಗ ಅವನು ಹೋಗಿ ನೋಡಿದಾಗ ಆ ಧ್ವನಿ ಬರ್ತಾ ಇದ್ದಿದ್ದು ಆ ಮನೆಯ ಕೊನೆಯ ರೂಮಲ್ಲಾಗಿರುತ್ತೆ. ಏನೋ ಒಂಥರ ಗಾಬರಿ, ಏನೋ ಒಂಥರ ಭಯ, ಯಾಕೆ ಈ ಥರ ಕಿರ್ಚ್ಕೊತಿದ್ಯಾ ಅಂತ ರೂಮ್ ಡೋರ್ ತೆಗೆದು ಒಳಗಡೆ ಹೋಗಿ ನೋಡಿದಾಗ ಅವ್ರ ಹೆಂಡತಿ ರೂಮ್ ಒಳಗಡೆ ಇರೋದಿಲ್ಲ. ಆಕಾಶ್ಗಂತೂ ಕಂಪ್ಲೀಟ್ಲಿ ಮೀಟರ್ ಆಫ್ ಆಗಿಬಿಡತ್ತೆ. ಆ ರೂಮೆಲ್ಲ ಹುಡುಕಿ ಅವ್ರ ಹೆಂಡತಿ ಅಲ್ಲಿಲ್ಲ ಅಂತ ಗೊತ್ತಾದಾಗ ಅವನ ಭಯದಲ್ಲೇ ಕಿರ್ಚ್ಕೊಳ್ತಾ ಅವರಿದ್ದಂಥ ರೂಮ್ಗೆ ವಾಪಸ್ ಬರ್ತಾನೆ. ಆಕಾಶ್ ರೂಮ್ಗೆ ವಾಪಸ್ ಬರಬೇಕಾದ್ರೆ ಅಬ್ಸರ್ವ್ ಮಾಡ್ತಾನೆ, ಅವ್ರ ಹೆಂಡತಿ ಕಿಚನಿಂದ ಗ್ಲಾಸಲ್ಲಿ ನೀರು ತೊಗೊಂಡ್ಬರ್ತಾ ಇರ್ತಾಳೆ. ಆಕಾಶ್ನ ನೋಡಿದಂಥ ಶ್ರೇಯಾ, ಯಾಕ್ರಿ ಇಷ್ಟೊತ್ತಲ್ಲಿ ಓಡಾಡ್ತಿದ್ದೀರಾ, ನಿಮಗೆ ನಿದ್ದೆ ಬರಲಿಲ್ವಾ ಅಂತ ಕೇಳ್ತಾಳೆ. ನೀನೇ ಕೂಕೊಂತಿದ್ದಲ್ಲೇ ನಿನ್ನ ಶಬ್ದಕ್ಕೆ ನಾನು ಎಚ್ಚರ ಆಗಿ ಆ ರೂಮ್ವರೆಗೂ ಹೋಗಿ ನೋಡಿದೆ, ಆ ರೂಮಲ್ಲಿ ಯಾರೂ ಇರಲಿಲ್ಲ, ಗಾಬರಿಲಿ ಓಡಿ ಬಂದಿದ್ದೀನಿ ಕೇಚ್ಕೊಂಡು ಅಂತ ಹೇಳ್ತಾನೆ. ಆಗ ಶ್ರೇಯಾ ಸ್ವಲ್ಪ ಸಮಾಧಾನ ಮಾಡ್ತಾಳೆ. ಹೊಸ ಜಾಗ ಅಲ್ವಾ, ನಿದ್ದೆ ಪ್ರಾಪರಾಗಿ ಬಂದಿರೋದಿಲ್ಲ, ಏನೋ ಕನ್ಸು ಬಂದಿರಬಹುದು, ತಲೆ ಕೆಡ್ಸ್ಕೋಬೇಡಿ, ಆರಾಮಾಗಿರಿ ಅಂತ ಸಮಾಧಾನ ಮಾಡ್ತಾಳೆ. ಬೆಳಗ್ಗೆ ಇವ್ರು ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅದ್ರ ಪ್ರಕಾರನೇ ಹೋಗಿ ಬರೋ ಅಷ್ಟರಲ್ಲಿ ಸಂಜೆ ಆಗ್ಬಿಟ್ಟಿರುತ್ತೆ. ರಾತ್ರಿ ಊಟ ಮುಗಿಸಿ ಮತ್ತೆ ಫೈರ್ ಕ್ಯಾಂಪ್ ಹಾಕಿದಾಗ ಆಗ ಆ ಫ್ಲೇಮ್ ನಾರ್ಮಲ್ ಆಗಿ ಉರಿಯುತ್ತೆ. ಹಿಂದಿನ ದಿನದ ಥರ ಕೆಂಪು ಗುರಿಯೋದಿಲ್ಲ. ಅವರಿಬ್ಬರು ಮದುವೆ ಬಗ್ಗೆ ಹಾಗೆ ಅವ್ರು ಎಂಜಾಯ್ ಮಾಡಿದಂಥ ಎಲ್ಲ ಬೆಸ್ಟ್ ಮೂಮೆಂಟ್ಸ್ನ ಶೇರ್ ಮಾಡಿಕೊಂಡು ಒಂದಷ್ಟು ಕಾಲ ಕಳೀತಾ ಇರ್ತಾರೆ. ತಡ ಆಗುತ್ತೆ, ಇಬ್ಬರು ಮಲ್ಕೊಳ್ಳೋದಕ್ಕೆ ಹೋಗ್ತಾರೆ. 2ನೇ ದಿನ ರಾತ್ರಿ ಇಬ್ರಿಗೂ ಒಳ್ಳೆ ನಿದ್ದೆ ಬಂದಿರುತ್ತೆ. ಆದರೆ ಶ್ರೇಯಾ ಮಧ್ಯರಾತ್ರಿ ಜೋರಾಗಿ ಕೂಗ್ಕೋತಾಳೆ. ಇವಳು ಕೂಗ್ಕೊಂತಿದ್ದಂಗೆ ಆಕಾಶ್ಗೆ ಗಾಬರಿಯಾಗಿ ಸಡನ್ಲಿ ಎಚ್ಚರ ಆಗುತ್ತೆ. ಎಚ್ಚರಾಗಿ ನೋಡಿದ್ರೆ ಶ್ರೇಯಾ ಎದ್ದು ಕೂತ್ಕೊಂಡು ಅಳ್ತಾ ಇರ್ತಾಳೆ. ಯಾಕೆ, ಏನಾಯಿತು ಅಂತ ಕೇಳಿದಾಗ ಅವಳು ಬೆಡ್ ಕಡೆಗೆ ತೋರಿಸ್ತಾಳೆ. ಆಕಾಶ್ ಎದ್ದು ಆ ಬೆಡ್ನ ನೋಡಿದಾಗ ಆ ಬೆಡ್ ಕಂಪ್ಲೀಟ್ಲಿ ರಕ್ತ ಆಗಿರುತ್ತೆ. ಆ ರಕ್ತ ಹೇಗೆ ಬಂತು ಅಂತಲೇ ಗೊತ್ತಾಗಲ್ಲ.
ಆಕಾಶ್ಗೆ ಗಾಬರಿಯಾಗಿ ಯಾಕೆ ಏನಾಯಿತು ಅಂತ ಕೇಳಿದಾಗ ಯಾಕೆ ಅಂತ ಗೊತ್ತಿಲ್ಲ, ನನಗೆ ಎಡಗಡೆ ಕೈ ತುಂಬಾ ನೋವ್ತಿದೆ ಅಂತ ಹೇಳ್ತಾಳೆ. ಆಗ ಅವಳು ಎಡಗಡೆ ಕೈನ ನೋಡಿದಾಗ ರಕ್ತದ ಸ್ಟ್ರೈನ್ಸ್ ಆಗಿರುತ್ತೆ. ಅದನ್ನು ಚೆಕ್ ಮಾಡಿದಾಗ ಅವಳ ಕೈ ಹತ್ರ ಒಂದು ಹೋಲ್ ಆಗಿರುತ್ತೆ. ಆ ಹೋಲ್ ಹೆಂಗಿರುತ್ತೆ ಅಂತಂದರೆ ಒಂದು 4-5 ಸೂಜಿನ ಒಟ್ಟಾಗಿ ಸೇರಿಸಿ ಚುಚ್ಚಿದ್ರೆ ಹೇಗಿರುತ್ತೋ ಆ ರೀತಿ ಆ ಹೋಲ್ ಇರುತ್ತೆ. ಆದರೆ ವಿಚಿತ್ರ ಏನು ಅಂತಂದರೆ ಆ ಗಾಯ ಹೇಗಾಯಿತು ಅಂತ ಈವನ್ ಶ್ರೇಯಾಗೂ ಕೂಡ ಗೊತ್ತಿಲ್ಲ. ಆಕಾಶ್ಗೆ ಮತ್ತು ಶ್ರೇಯಾಗೆ ತುಂಬಾ ಗಾಬರಿ ಆಗುತ್ತೆ. ಯಾಕೆ ಅಂತಂದರೆ ಆ ಗೆಸ್ಟ್ ಹೌಸಲ್ಲಿ ಅವರಿಬ್ಬರೇ ಇದ್ರು. ಹಾಗೆ ಇವರಿಬ್ರು ಹೊಸದಾಗಿ ಮದುವೆ ಆಗಿರೋದ್ರಿಂದ ಇವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಯಾರು ಕೆಲಸ ಮಾಡೋರು ಅಲ್ಲೇ ಉಳ್ಕೋತಾ ಇರಲಿಲ್ಲ. ಎಲ್ಲರೂ ಅವ್ರ ಮನೆಗೆ ವಾಪಸ್ ಹೋಗ್ಬಿಡ್ತಿದ್ರು. ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನು ಅಂತಂದರೆ ಅಲ್ಲಿ ನೆಟ್ವರ್ಕ್ ಇರೋದಿಲ್ಲ. ಯಾರಿಗಾದ್ರೂ ಕಾಲ್ ಮಾಡಬೇಕು ಅಂತಂದರೆ ಟೌನ್ಗೆ ಹೋಗಬೇಕಾಗಿತ್ತು. ಆ ಮಧ್ಯರಾತ್ರಿಲಿ ಆಕಾಶ್ ಅವ್ರ ಹೆಂಡತಿನ ಕರ್ಕೊಂಡು ಟೌನ್ಗೆ ಹೋಗ್ತಾನೆ. ಬೆಳಗಿನ ಜಾವವರೆಗೂ ಕಾದ್ಮೇಲೆ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಆ ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡ್ತಾರೆ. ಯಾಕೆ ಈ ಥರ ಆಗಿದೆ ಡಾಕ್ಟರ್ ಅಂತ ಕೇಳಿದಾಗ ಡಾಕ್ಟರ್ ಯಾವುದೋ ಒಂದು ಮುಳ್ಳು ಚುಚ್ಚಿರ್ಬೋದು ಅಂತ ಅನ್ಸುತ್ತೆ, ನೋಡೋಕ್ಕೊಂಥರ ವಿಚಿತ್ರವಾಗಿದೆ, ನನಗೆ ಗೊತ್ತಿಲ್ಲ, ಗಾಯ ಅಂತೂ ಆಗಿದೆ, ನಾನು ಡ್ರೆಸ್ಸಿಂಗ್ ಮಾಡಿದ್ದೀನಿ, ಏನೂ ಆಗೋದಿಲ್ಲ, ಹೋಗಿ ಹುಷಾರಾಗಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಶ್ರೇಯಾಗೂ ಕೂಡ ಪೇಯ್ನ್ ಕಮ್ಮಿ ಆಗಿರುತ್ತೆ, ಸ್ವಲ್ಪ ಕಂಫರ್ಟಬಲ್ ಅನಿಸ್ತಾ ಇರುತ್ತೆ. ಸರಿ ಹೋಗೋಣ ಅಂತ ಎಸ್ಟೇಟ್ಗೆ ವಾಪಸ್ ಬರ್ತಾರೆ. ವಾಪಸ್ ಬಂದಮೇಲೆ ಶ್ರೇಯಾ ಸ್ವಲ್ಪ ನಾರ್ಮಲ್ ಆಗ್ತಾಳೆ. ಆಗ ಆಕಾಶ್ಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಇಬ್ರು ಎಲ್ಲೂ ಹೋಗೋದು ಬೇಡ, ಇವತ್ತೆಲ್ಲ ಇಲ್ಲೇ ಇದ್ದು ಸ್ವಲ್ಪ ಕಾಲ ಕಳೆಯೋಣ ಅಂತ ಒಳ್ಳೆ ಊಟ ಮಾಡಿಕೊಂಡು ಆ ಗೆಸ್ಟ್ ಹೌಸಲ್ಲೇ ಕಾಲ ಕಳೀತಾ ಇರ್ತಾರೆ. ಇವ್ರಿಗಿಷ್ಟೆಲ್ಲ ಆಗ್ತಿದ್ರು ಇದಕ್ಕೆಲ್ಲ ಕಾರಣ ಏನು ಅನ್ನೋದ್ರ ಬಗ್ಗೆ ಇವ್ರ ತಲೆನೇ ಕೆಡಿಸ್ಕೊಂಡಿರೋದಿಲ್ಲ. ಇದೆಲ್ಲ ಕೇವಲ ಟ್ರಯಲ್ ಅಷ್ಟೇ. ನಿಜವಾದ ಆಟ ಈಗ ಶುರುವಾಗುತ್ತೆ. 3ನೇ ದಿನ ರಾತ್ರಿ ಶ್ರೇಯಾ ಮತ್ತು ಆಕಾಶ್ ಆಚೆ ಕೂತು ಕಾಫಿ ಕುಡಿತಾ ಇರ್ತಾರೆ. ಆಗ ಶ್ರೇಯಾ ನನ್ಗೆ ಯಾಕೋ ತುಂಬ ನಿದ್ದೆ ಬರ್ತಾ ಇದೆ, ಬಾ ಹೋಗಿ ಮಲ್ಕೊಳ್ಳೋಣ ಅಂತ ಕರೀತಾಳೆ. ಆಗ ಆಕಾಶ್ ನೀನು ಹೋಗಿ ಮಲ್ಕೊಂಡಿರು, ಸ್ವಲ್ಪ ಹೊತ್ತಲ್ಲೇ ನಾನು ಬರ್ತೀನಿ ಅಂತ ಹೇಳ್ತಾನೆ. ಆಕಾಶ್ ಒಬ್ಬನೇ ಕೂತ್ಕೊಂಡು ಕಾಫಿ ಕುಡಿತಾ ಇರಬೇಕಾದ್ರೆ ಆ ಮನೆ ಒಳಗಿಂದ ಒಂದಷ್ಟು ಶಬ್ದಗಳು ಕೇಳಿಸ್ತಾ ಇರುತ್ತೆ. ಆಗ ಈ ಮನೇಲಿ ಏನಾದರೂ ಫಾಲ್ಟ್ ಇದೆಯಾ ಅಂತ ಅವನಿಗೆ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ಇವನು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಒಬ್ಬನೇ ಕೂತಿರ್ತಾನೆ. ಆಗ ಆಕಾಶ್ಗೆ ಒಂದು ಅಚ್ಚರಿ ಕಾದಿರುತ್ತೆ. ಅದು ಏನು ಅಂತಂದರೆ ಅವನು ರೈಟ್ ಸೈಡ್ ತಿರುಗಿ ನೋಡಿದಾಗ ಒಂದು ನೆರಳು ಪಾಸ್ ಆಗುತ್ತೆ. ಆ ನೆರಳು ಪಾಸಾಗಿದ್ದು ಮನೆಯ ಬಲಭಾಗಕ್ಕೆ. ಇವನು ಮನೆಯ ಬಲಭಾಗಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಒಂದು ವಿಕಾರವಾದ ಆಕಾರ ಇವನನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಅದನ್ನು ಸಡನ್ನಾಗಿ ನೋಡಿದಂಥ ಆಕಾಶ್ಗೆ ತುಂಬಾ ಗಾಬರಿಯಾಗಿ ಹೋಗುತ್ತೆ. ಆ ಆಕಾರ ಹೇಗಿತ್ತು ಅಂತಂದರೆ ಒಂದು ಮದುವೆ ವಯಸ್ಸಿನ ಹುಡುಗನ ರೀತಿ ಇತ್ತು. ಅವನ ಮುಖದಲ್ಲಿ ರಕ್ತದ ಕಲೆಗಳಿತ್ತು. ಅವನ ಕಣ್ಣನ್ನು ನೋಡ್ತಾ ಇದ್ರೆ ಏನೋ ಒಂಥರ ಭಯ ಹುಟ್ಕೊಳ್ತಿತ್ತು. ಆ ಒಂದು ಆಕಾರನ ನೋಡಿದಂಥ ಆಕಾಶ್ ಭಯದಿಂದ ಮನೆ ಒಳಗಡೆ ಓಡೋಗ್ತಾನೆ. ಅವ್ರ ಹೆಂಡತಿನ ಎಬ್ಸೋದಕ್ಕೆ ಟ್ರೈ ಮಾಡಿದ್ರೆ ಅವಳು ಗಾಢವಾದ ನಿದ್ದೆಲಿ ಜಾರಿಡ್ತಾಳೆ. ಇವನಿಗೆ ಬೆಳಗಿನ ಜಾವವರೆಗೂ ನಿದ್ದೆ ಬರೋದಿಲ್ಲ. ಬೆಳಗಿನ ಜಾವ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸಡನ್ನಾಗಿ ಟೌನಿಗೆ ಹೋಗಬೇಕು ಅಂತ ಕಾರ್ ತಗೊಂಡು ಹೆಂಡತಿಗೆ ಹೇಳಿ ಒಬ್ಬನೇ ಟೌನಿಗೆ ಹೋಗ್ತಾನೆ. ಅಲ್ಲಿ ಇಮಿಡಿಯೇಟ್ಲಿ ಅವನ ಫ್ರೆಂಡ್ಗೆ ಕಾಲ್ ಮಾಡ್ತಾನೆ. ಬ್ರದರ್, ನನಗೆ ಯಾಕೋ ನಿಮ್ಮ ಎಸ್ಟೇಟ್ ಒಳಗಡೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ. ಹಾಗೆ ನಿಮ್ಮ ಗೆಸ್ಟ್ ಹೌಸ್ ಪಕ್ಕನೇ ನನಗೆ ಯಾರನ್ನೋ ನೋಡಿದಂಥ ಅನುಭವ ಆಯಿತು. ಸೊ ನನಗೆ ಯಾಕೋ ಡಿಸ್ಟರ್ಬ್ ಅನ್ನಿಸ್ತಾ ಇದೆ. ನಾನು ಇವತ್ತೇ ಇಲ್ಲಿಂದ ಹೊರಟುಬಿಡ್ತೀನಿ. ಇಲ್ಲೇನಾದರೂ ಇದ್ದರೆ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಅಂತ ಅವನು ಅಲರ್ಟ್ ಮಾಡ್ತಾನೆ. ಆಗ ಅವರ ಸ್ನೇಹಿತ ಕಾಲಲ್ಲಿ ಒಂದು ವಿಷಯ ಹೇಳ್ತಾನೆ. ಆ ವಿಷಯನ ಕೇಳಿಸ್ಕೊಂಡಂಥ ಆಕಾಶ್ ಮೊದಲು ಇಲ್ಲಿಂದ ಹೊರಡ್ತೀನಿ ಅಂತ ಆ ಗೆಸ್ಟ್ ಹೌಸ್ಗೆ ವಾಪಸ್ ಬರ್ತಾನೆ. ಆಗ ಶ್ರೇಯಾ ಶಾಕಲ್ಲಿ ಕೇಳ್ತಾಳೆ, ಯಾಕ್ರಿ ಏನಾಯಿತು, ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತ. ಆಗ ಆಕಾಶ್ ನೀನು ಏನೂ ಮಾತಾಡಬೇಡ, ಫಸ್ಟ್ ಎಲ್ಲ ಲಗೇಜ್ನ ಪ್ಯಾಕ್ ಮಾಡ್ಕೊ, ನಾವು ಇವಾಗಲೇ ಬೆಂಗಳೂರಿಗೆ ಹೋಗ್ತಾ ಇದೀವಿ ಅಂತ. ಶ್ರೇಯಾ ಇಲ್ಲ ರೀ, 1-2 ದಿನ ಇದ್ಬಿಟ್ಟು ಹೋಗೋಣ, ನನಗೊಂಥರ ಕಂಫರ್ಟಬಲ್ ಫೀಲ್ ಆಗ್ತಿದೆ, ಒಳ್ಳೆ ನಿದ್ದೆ ಬರ್ತಾ ಇದೆ, ಪ್ಲೀಸ್ 1-2 ದಿನ ಇದ್ಬಿಟ್ಟು ಹೋಗೋಣ ಅಂತ ಹೇಳ್ತಾಳೆ. ಆಗ ಆಕಾಶ್ ತುಂಬ ಫೋರ್ಸ್ಫುಲ್ಲಿ ತುಂಬ ರ್ಯಾಶಾಗಿ ಬಿಹೇವ್ ಮಾಡ್ತಾನೆ. ಇಲ್ಲ, ನಾನು ಹೇಳೋದನ್ನ ನೀನು ಕೇಳಲೇಬೇಕು, ಬೇಗ ನನ್ನ ಲಗೇಜಸ್ ಎಲ್ಲ ಪ್ಯಾಕ್ ಮಾಡ್ಕೊ, ನಿನ್ನ ಲಗೇಜು ಪ್ಯಾಕ್ ಮಾಡ್ಕೊ, ಕಾರ್ ಹತ್ತು ಹೋಗ್ತಾ ಇದೀವಿ ಅಷ್ಟೇ ಅಂತ. ಶ್ರೇಯಾ ಲಗೇಜಿನೂ ಪ್ಯಾಕ್ ಮಾಡ್ತಾಳೆ. ಆದರೆ ಆಕಾಶ್ ಹತ್ರ ಹೋಗಿ 1-2 ದಿನ ಇರೋಣ ಅಂತ ಕನ್ವಿನ್ಸ್ ಮಾಡ್ತಾಳೆ. ಆದರೆ ಆಕಾಶ್ ಅದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಹಾಗೆ ಶ್ರೇಯಾ ಕೇಳ್ತಾಳೆ, ಯಾಕೆ ಹಿಂಗೆ ಆಡ್ತಿದ್ದಾರೆ, ಏನಾಗಿದೆ ನಿಮಗೆ, ಅಟ್ಲೀಸ್ಟ್ ನಾವು ಹೋಗಬೇಕು ಅಂದ್ಕೊಂಡಿರೋ ಪ್ಲೇಸಸ್ಗಾದರೂ ಹೋಗ್ಬಿಟ್ಟು ವಾಪಸ್ ಹೋಗೋಣ ಬನ್ನಿ ಅಂತ ಹೇಳಿದಾಗ ಆಕಾಶ್ ಇಲ್ಲವೇ ಇಲ್ಲ, ನಾವು ಡೈರೆಕ್ಟಾಗಿ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾನೆ. ಹೋಗ್ತಾ ದಾರಿಲಿ ಇವರಿಬ್ಬರು ಜಗಳ ಆಡ್ಕೊಂಡೆ ಮನೆಗೆ ತಲುಪ್ತಾರೆ. ಮನೆಗೆ ತಲುಪಿದ್ಮೇಲೆ ಈ ಒಂದು ಗೊಂದಲಗಳೇನೇನಿತ್ತೋ ಇದ್ರ ಬಗ್ಗೆ ಇವರಿಬ್ರು ಡಿಸ್ಕಸ್ ಮಾಡಿ ಜಗಳಗಳಾಡ್ತಿರ್ತಾರೆ. ಈ ಇನ್ಸಿಡೆಂಟ್ಸ್ಗಳಿಂದ ಇವರಿಬ್ರು ಮಧ್ಯೆ ಇದ್ದಂಥ ಆ ಅಂಡರ್ಸ್ಟ್ಯಾಂಡಿಂಗ್, ಆ ಬಾಂಡಿಂಗೇ ಹೋಗ್ಬಿಟ್ಟಿರುತ್ತೆ. ಶ್ರೇಯಾಗೆ ಇವನು ತುಂಬ ಫೋರ್ಸ್ ಮಾಡ್ತಾನೆ, ಇವನು ಹೇಳ್ದಂಗೆ ಕೇಳಬೇಕು ಅನ್ನೋ ಮೈಂಡ್ ಸೆಟ್ ಬಂದ್ಬಿಟ್ಟಿರುತ್ತೆ. ಒಂದಷ್ಟು ದಿನ ಪ್ರೈವೇಟ್ ಟೈಮ್ ಕಳಿಬೇಕು ಅಂತ ಹೋದವ್ರಿಗೆ ಹೋಗಿ ಬರೋಷ್ಟರಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಶುರು ಆಗ್ಬಿಟ್ಟಿರುತ್ತೆ.
ಅವರಿಬ್ಬರು ಜಗಳ ಯಾವ ಮಟ್ಟಕ್ಕೆ ಮುಟ್ಟುತ್ತೆ ಅಂತಂದರೆ, ಇವ್ರು ಇದೇ ಥರ ಜಗಳ ಆಡಿದ್ರೆ ಇವರ ದಾಂಪತ್ಯ ಜೀವನನ ಇಲ್ಲಿಗೆ ಎಂಡ್ ಮಾಡೋ ರೀತಿ, ಅಂದರೆ ಡಿವೋರ್ಸ್ವರೆಗೂ ಹೋಗೋ ರೀತಿ ಅವರ ಜಗಳ ಮುಟ್ಟುತ್ತೆ. ಎಷ್ಟೋ ಸಲ ಶ್ರೇಯಾ ನನಗೆ ನೀನು ಬೇಡ ಅನ್ನೋ ಸ್ಟೇಟ್ಮೆಂಟ್ ಕೂಡ ಮಾಡ್ತಾಳೆ. ಯಾಕೆ ಈ ಥರ ಆಗ್ತಾ ಇದೆ? ಅವತ್ತು ಆಕಾಶ್ಗೆ ಅವನ ಸ್ನೇಹಿತ ಕಾಲಲ್ಲಿ ಹೇಳಿದ್ದಾದರೂ ಏನು, ಆ ಮನೆಗಿರುವಂಥ ನಿಗೂಢ ಕತೆ ಆದರೂ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ, ಮುಂದಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಲ್ಲಿವರೆಗೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋ ಯಾವಾಗ ಬೇಕು ಅಂತ ಕಮೆಂಟ್ ಕೂಡ ಮಾಡಿ. ಡೆಫಿನೆಟ್ಲಿ ಬೇಗ ನಿಮಗೆ ಮುಂದಿನ ವಿಡಿಯೋನ ತೊಗೊಂಬರ್ತೀನಿ. ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಟಾಟಾ, ಬಾಯ್.